1982ರಲ್ಲಿ ಒಬ್ಬ 25 ವರ್ಷದ ಹುಡುಗ ತನ್ನ ಮನೆಯಲ್ಲಿ ತಯಾರಿಸಿದ ಚಿಪ್ಸ್ ಗಳನ್ನ ಒಂದು ಹಳೆಯ ಸೈಕಲ್ ನಲ್ಲಿ ಹಾಕೊಂಡು ಅಂಗಡಿಯಿಂದ ಅಂಗಡಿಗೆ ಹೋಗ್ತಿದ್ದ. ಆ ಹುಡುಗ ನೋಡಕ್ಕೆ ತುಂಬಾ ಸರಳವಾಗಿದ್ದ, ಮತ್ತೆ ಅವನ ಸೈಕಲ್ ಕೂಡ ತುಂಬಾ ಹಳೆಯದಾಗಿತ್ತು. ಇದ್ರಿಂದಲೇ ಇವನನ್ನು ನೋಡಿದ ಯಾವ ಅಂಗಡಿಯವರು ಇವನು ಮಾಡಿದ ಚಿಪ್ಸ್ ಅನ್ನು ಖರೀದಿನೇ ಮಾಡೋದಿಲ್ಲ. ಆದ್ರೆ ಆ ಟೈಮಲ್ಲಿ ಯಾರು ಅನ್ಕೊಂಡಿದ್ದಿಲ್ಲ ಈ ಹುಡುಗನೇ ಮುಂದೆ ಹೋಗಿ ಭಾರತದ ವಾಪರ್ಸ್ ಕಿಂಗ್ ಆಗ್ತಾನೆ ಅಂತ. ಇದು ಬಾಲಾಜಿ ವಾಪರ್ಸ್ನ ಕತೆ. ಈ ಕತೆ ಶುರುವಾಗುತ್ತೆ 1957ರಲ್ಲಿ ಗುಜರಾತಿನ ಒಂದು ಸಣ್ಣ ಹಳ್ಳಿಯಿಂದ. ಅಲ್ಲಿ ಹುಟ್ಟಿದವನೇ ಚಂದುಬಾಯಿ ವಿರಾಣಿ. ಆ ಹಳ್ಳಿ ತುಂಬಾ ಹಿಂದುಳಿದಿತ್ತು, ಮತ್ತೆ ವಿದ್ಯುತ್ ಕೂಡ ಸರಿಯಾಗಿ ಇರ್ತಿರ್ಲಿಲ್ಲ, ಮತ್ತೆ ಅಲ್ಲಿನ ಜನಗಳು ಪೂರ್ತಿಯಾಗಿ ಕೃಷಿಯ ಮೇಲೆ ಡಿಪೆಂಡ್ ಆಗಿದ್ರು. ಆದ್ರೆ 1972ರಲ್ಲಿ ಆ ಹಳ್ಳಿಗೆ ಭೀಕರ ಬರಗಾಲ ಬರುತ್ತೆ, ಮತ್ತೆ ಆ ಕುಟುಂಬದ ಎಲ್ಲಾ ಬೆಳೆಗಳು ನಾಶವಾಗುತ್ತೆ. ಇದರಿಂದ ಅವರ ಕುಟುಂಬ ಬೀದಿಗೆ ಬರುವ ಸ್ಥಿತಿಗೆ ಬರುತ್ತೆ. ಇದರಿಂದ ಚಂದುಬಾಯಿ ಅವರ ತಂದೆ ತಮ್ಮಲ್ಲಿದ್ದ ಜಮೀನನ್ನ ಪೂರ್ತಿಯಾಗಿ ಮಾರಾಟ ಮಾಡ್ತಾರೆ, ಮತ್ತೆ ಅದರಲ್ಲಿ ಬಂದ 20,000 ರೂಪಾಯಿ ಹಣವನ್ನ ಅವರ ಮಕ್ಕಳಿಗೆ ಹಂಚುತ್ತಾರೆ. ಆದ್ರೆ 17 ವರ್ಷದ ಚಂದುಬಾಯಿ ಮತ್ತೆ ಅವನ ಸಹೋದರ ಕೇವಲ 600 ರೂಪಾಯಿಗಳನ್ನ ತೆಗೆದುಕೊಂಡು ರಾಜ್ಕೋಟ್ಗೆ ಬರ್ತಾರೆ. ಮತ್ತೆ ಇವರು ಒಂದು ಸಣ್ಣ ಬಿಸ್ನೆಸ್ ನ ಶುರು ಮಾಡೋ ಯೋಚನೆ ಮಾಡ್ತಾರೆ. ಮೊದಲು ಅವರು ಫರ್ಟಿಲೈಸರ್ ಬಿಸ್ನೆಸ್ ಶುರು ಮಾಡಲು ಪ್ರಯತ್ನ ಪಡ್ತಾರೆ, ಆದ್ರೆ ಇವರಿಗೆ ಸಪ್ಲೈಯರ್ ಮೋಸ ಮಾಡಿ ನಕಲಿ ಪ್ರಾಡಕ್ಟ್ ಗಳನ್ನ ಕೊಟ್ಟು ಹೋಗ್ತಾರೆ. ಇದರಿಂದ ಇವರ ಬಿಸ್ನೆಸ್ ಶುರುವಾಗ ಮುಂಚೆನೆ ಮುಚ್ಚಬೇಕಾಗುತ್ತೆ. ಇದರಿಂದ ಇವರ ಹತ್ರ ಇದ್ದ ಎಲ್ಲ ಹಣವು ಲಾಸ್ ಆಗುತ್ತೆ. ಆದ್ರೆ ಚಂದುಬಾಯಿ ಮತ್ತು ಅವನ ಸಹೋದರ ಅವರ ಸೋಲನ್ನು ಒಪ್ಕೊಳ್ಳೋದೇ ಇಲ್ಲ. ನಾವಂತೂ ಖಾಲಿ ಕೈಯಲ್ಲಿ ಊರಿಗೆ ಹೋಗೋದಿಲ್ಲ ಅಂತ ಒಂದು ಗಟ್ಟಿ ನಿರ್ಧಾರ ಮಾಡ್ತಾರೆ. ಹೀಗೆ ಅವರಿಗೆ ಒಂದು ಥಿಯೇಟರ್ ನಲ್ಲಿ ಕೆಲಸ ಕೂಡ ಸಿಗುತ್ತೆ. ತಿಂಗಳಿಗೆ 90 ರೂಪಾಯಿ ಸಂಬಳ. ಇವರಿಗೆ ಥಿಯೇಟರ್ ಓನರ್ ಏನು ಕೆಲಸ ಕೊಟ್ರು ಅದನ್ನ ಶ್ರದ್ಧೆಯಿಂದ ಮಾಡ್ತಾರೆ. ಪೋಸ್ಟರ್ ಅಂಟಿಸೋದಾಗ್ಲಿ, ಟಿಕೆಟ್ ಚೆಕ್ ಮಾಡೋದಾಗ್ಲಿ, ಕ್ಲೀನಿಂಗ್ ಮಾಡೋದಾಗ್ಲಿ, ಸೀಟ್ ಗಳನ್ನ ರಿಪೇರಿ ಮಾಡೋದಾಗ್ಲಿ, ಇದೇ ರೀತಿ ಏನೇ ಕೆಲಸ ಕೊಟ್ರು ಅವರು ಶ್ರದ್ಧೆಯಿಂದ ಎಲ್ಲ ಕೆಲಸ ಮಾಡ್ಕೊಡ್ತಿದ್ರು. ಇದರಿಂದ ಥಿಯೇಟರ್ ಓನರ್ ಇಂಪ್ರೆಸ್ ಆಗ್ತಾನೆ. ಆ ಥಿಯೇಟರ್ ನ ಕ್ಯಾಂಟೀನ್ ಕಾಂಟ್ರಾಕ್ಟ್ ನ ಇವರಿಗೆ ಕೊಡ್ತಾರೆ. ಈ ಕ್ಯಾಂಟೀನ್ ನಲ್ಲಿ ಇವರು ಕೇವಲ ಚಿಪ್ಸ್, ಸ್ಯಾಂಡ್ವಿಚ್, ಡ್ರಿಂಕ್ಸ್ ಅನ್ನ ಮಾಡ್ತಿದ್ರು. ಈ ಟೈಮಲ್ಲಿ ಇವರು ಒಂದು ವಿಷಯನ ತುಂಬಾ ಗಮನಿಸ್ತಾರೆ. ಏನಂದ್ರೆ ಕ್ಯಾಂಟೀನ್ ಅಲ್ಲಿ 80% ಚಿಪ್ಸೇ ಮಾರಾಟ ಆಗ್ತಿತ್ತು. ಆದ್ರೆ ಇಲ್ಲೂ ಕೂಡ ಒಂದು ಸಮಸ್ಯೆ ಯಾವಾಗ್ಲೂ ಇತ್ತು. ಸಪ್ಲೈಯರ್ ಪ್ರಾಡಕ್ಟ್ ನ ಲೇಟ್ ಆಗಿ ಕೊಡ್ತಿದ್ದ, ಮತ್ತೆ ಸ್ಟಾಕ್ ಕೂಡ ತುಂಬಾ ಕಡಿಮೆ ಇದ್ವು. ಇದರಿಂದ ಕ್ಯಾಂಟೀನ್ ನಡ್ಸೋಕೆ ಭಾರಿ ಲಾಸ್ ಆಗ್ತಿತ್ತು. ಇದರಿಂದಲೇ ಇವರಿಗೆ ಒಂದು ಐಡಿಯಾ ಬರುತ್ತೆ. ಈ ಐಡಿಯಾನೇ ಇವರ ಸಕ್ಸಸ್ಗೆ ಮೊದಲ ಕಾರಣವಾಗಿದ್ದು. 1982ರಲ್ಲಿ ಇವರು ಅನ್ಕೊಂತಾರೆ, ಯಾಕೆ ನಾವೇ ಮನೆಯಲ್ಲಿ ಚಿಪ್ಸ್ ಗಳನ್ನ ತಯಾರು ಮಾಡಬಾರ್ದು ಅಂತ. ಇದಕ್ಕಾಗಿ ಇವರು 10,000 ಇನ್ವೆಸ್ಟ್ ಮಾಡಿ ಮನೆಯಲ್ಲೇ ಚಿಪ್ಸ್ ಅನ್ನು ತಯಾರು ಮಾಡಲು ಶುರು ಮಾಡ್ತಾರೆ. ಮತ್ತೆ ಅದಕ್ಕೂ ಒಂದು ಹೆಸರನ್ನ ಇಡ್ತಾರೆ. ಅದೇ ಇವತ್ತು ಭಾರತದ ನಂಬರ್ 1 ಚಿಪ್ಸ್ ಆದ ಬಾಲಾಜಿ ವೇಫರ್ಸ್. ಈ ಚಿಪ್ಸ್ ಎಲ್ಲಾ ಪ್ರೋಸೆಸ್ ನ ಸರಿಯಾಗಿ ಮಾಡ್ತಾರೆ. ಆಲೂಗಡ್ಡೆ ಸಿಪ್ಪೆ ತೆಗೆಯೋದಾಗ್ಲಿ, ಕತ್ತರಿಸೋದಾಗ್ಲಿ, ಫ್ರೈ ಮಾಡೋದಾಗ್ಲಿ, ಪ್ಯಾಕ್ ಮಾಡೋದಾಗ್ಲಿ ಎಲ್ಲ ಸರಿಯಾಗಿ ಮಾಡ್ತಾರೆ. ಬೆಳಿಗ್ಗೆ ಕ್ಯಾಂಟೀನ್ ನಲ್ಲಿ ಕೆಲಸ ಆದ್ರೆ ರಾತ್ರಿ ಚಿಪ್ಸ್ ಅನ್ನ ತಯಾರಿಸೋದು. ಮತ್ತೆ ಇವರು ಒಂದು ಸೀಕ್ರೆಟ್ ನ ಅರ್ಥ ಮಾಡ್ಕೊಂತಾರೆ. ಏನಂದ್ರೆ ಅಲ್ಲಿನ ಜನಗಳಿಗೆ ವ್ಯಾಲ್ಯೂ ಬೇಕು ಅಂತ. ಅವರು ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳಿಗಿಂತ 25-30% ಚಿಪ್ಸ್ ನ ಕಡಿಮೆ ಬೆಲೆಯಲ್ಲಿ ಮಾರಲು ಶುರು ಮಾಡ್ತಾರೆ. ಇದರ ರಿಸಲ್ಟ್ ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಇವರು ಅಂಗಡಿಯಿಂದ ಅಂಗಡಿಗೆ ಸಪ್ಲೈ ಕೊಡೋಕೆ ಹೋದಾಗ ಜನಗಳು ಇವರನ್ನ ಪೂರ್ತಿಯಾಗಿ ಇಗ್ನೋರ್ ಮಾಡಿ ಭಿಕ್ಷುಕರಂತೆ ನೋಡ್ತಾರೆ. ಆದ್ರೆ ಇವರು ಮಾತ್ರ ಅವರ ಸೋಲನ್ನು ಒಪ್ಕೊಳ್ಳೋದೇ ಇಲ್ಲ. ಇವರ ಚಿಪ್ಸಿನ ಡಿಮ್ಯಾಂಡ್ ಹೆಚ್ಚಾದಾಗ ಕ್ವಾಲಿಟಿ ಸಮಸ್ಯೆ ಬರುತ್ತೆ. ಅದನ್ನ ಸಾಲ್ವ್ ಮಾಡೋಕೆ ಅವರು ಚಿಪ್ಸ್ ಮೇಕಿಂಗ್ ಎಕ್ಸ್ಪರ್ಟ್ ಆಗ್ತಾರೆ. ಅದರಲ್ಲೂ ಯಾವ ಆಲೂಗಡ್ಡೆ ಬೆಸ್ಟ್, ಎಣ್ಣೆ ಎಷ್ಟು ಟೆಂಪರೇಚರ್ ಆಗಿರ್ಬೇಕು, ಮತ್ತೆ ಚಿಪ್ಸ್ ಗರಿ ಗರಿಯಾಗಿ ಹೇಗೆ ಮಾಡೋದು, ಇವೆಲ್ಲವನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ತಾರೆ. ಇವೆಲ್ಲ ಮಾಡೋಕೆ ತುಂಬಾ ಹಣದ ಅವಶ್ಯಕತೆ ಬಂದಿದ್ರಿಂದ ಬ್ಯಾಂಕಿನಲ್ಲಿ 50 ಲಕ್ಷ ರೂಪಾಯಿನ ಲೋನ್ ಆಗಿ ತಗೊಂತಾರೆ. ಮತ್ತೆ ಫಸ್ಟ್ ಸೆಮಿ ಆಟೋಮೆಟಿಕ್ ಫ್ಯಾಕ್ಟರಿನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಶಾಕಿಂಗ್ ವಿಷಯ ಏನು ಅಂದ್ರೆ ಮಷಿನ್ ಇನ್ಸ್ಟಾಲ್ ಮಾಡ್ತಿದ್ದ ಕಂಪನಿ ಶಾಟ್ ಡೌನ್ ಆಗುತ್ತೆ. ಇದರಿಂದ ಅವರ ಹಣ ಪೂರ್ತಿಯಾಗಿ ಲಾಸ್ ಆಗುತ್ತೆ. ಆದ್ರೆ ಚಂದುಬಾಯಿ ಮಾತ್ರ ಮತ್ತೆ ಅವನ ಸೋಲ್ನ ಒಪ್ಕೊಂಡ್ಲಿಲ್ಲ. ಅವನ ತಮ್ಮನ ಜೊತೆ ಮಷಿನ್ ರಿಪೇರಿ ಮಾಡೋದು ಕಲ್ತು ಒಬ್ಬ ಇಂಜಿನಿಯರ್ ತರ ಆಗೋಗ್ತಾನೆ. ಕೊನೆಗೆ ಮಷಿನ್ ಫಿಕ್ಸ್ ಮಾಡಿ ಪ್ರಾಡಕ್ಟ್ ನ ರೀಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಂದಾನೆ ಇವನ ಸಕ್ಸಸ್ ಸ್ಟೋರಿ ಶುರುವಾಗುತ್ತೆ. ಜೊತೆಗೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಪ್ಯಾಕಿಂಗ್ ಮೊದ್ಲಿಗಿಂತ ತುಂಬಾ ಬೆಟರ್ ಆಗುತ್ತೆ. ಹೀಗೆ ಕೆಲವೇ ವರ್ಷಗಳಲ್ಲಿ ಬಾಲಾಜಿ ಗುಜರಾತಿನ ನಂಬರ್ 1 ಬ್ರ್ಯಾಂಡ್ ಆಗಿ ಬೆಳೆಯುತ್ತೆ. ಆದ್ರೆ ಚಂದುಬಾಯಿ ಅಲ್ಲಿಗೆ ನಿಲ್ಲಿಲ್ಲ. ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡ್ತಾನೆ ಇದ್ದ. ಅದರಲ್ಲೂ ನಮ್ಕಿನ್ ಬನಾನಾ ಮತ್ತು ವೇಫರ್ಸ್ ಗಳನ್ನ ಒಂದು ಪವರ್ಫುಲ್ ಮಾರ್ಕೆಟಿಂಗ್ ಐಡಿಯಾದಿಂದ ಲಾಸ್ಟ್ ಕಟ್ ಮೋರ್ ವೇಫರ್ಸ್ ಅಂತ ಜನಗಳಿಗೆ ಒಂದು ಟ್ರಸ್ಟ್ ನ ಬಿಲ್ಡ್ ಮಾಡ್ತಾನೆ. ಇದು ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಹೀಗೆ ಅವರ ಕಠಿಣ ಪರಿಶ್ರಮದಿಂದ ಇವತ್ತು ಬಾಲಾಜಿ ಪ್ರಾಡಕ್ಟ್ ಗಳು ಲಕ್ಷಾಂತರ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತೆ 25ಕ್ಕೂ ಹೆಚ್ಚು ದೇಶಗಳಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ.
ಆಗುತ್ತೆ. ಇದರಿಂದ ಈ ಕಂಪನಿಗೆ ಪ್ರತಿ ವರ್ಷ ಸುಮಾರು 5,000 ಕೋಟಿ ರೆವೆನ್ಯೂ ಬರುತ್ತೆ. ಆದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಒಂದು ಸೈಕಲ್ ನಲ್ಲಿ ಚಿಪ್ಸ್ ಮಾರುತ್ತಿದ್ದ ಹುಡುಗನಿಂದ ಆರಂಭವಾಗಿದ್ದು ಅನ್ನೋದು ಒಂದು ದೊಡ್ಡ ವಿಷಯವಾಗಿದೆ. ಇದು ನಮಗೆ ಒಂದು ಲೆಸನ್ ಕೊಡುತ್ತೆ. ನಮ್ಮ ಲೈಫ್ ಅಲ್ಲಿ ಪರಿಸ್ಥಿತಿ ಹೇಗೆ ಇರ್ಲಿ, ಆದ್ರೆ ಯಾವತ್ತೂ ನಮ್ಮ ಸೋಲನ್ನ ಒಪ್ಕೊಳ್ಬಾರ್ದು ಅಂತ. ಯಾಕಂದ್ರೆ ಒಂದು ಸಣ್ಣ ನಿರ್ಧಾರ ನಮ್ಮ ಜೀವನವನ್ನೇ ಪೂರ್ತಿಯಾಗಿ ಬದಲಾಯಿಸುತ್ತೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ